ಆತ್ರೇಯನ ಹಾರ್ಟ್ ಬೀಟ್ ಅವನಿಗೆ ಕೇಳುವಷ್ಟು ಜೋರಾಗಿ ಪಡ್ಕೊಳ್ತಿತ್ತು. ಒಂದು ಬಿಸಿ ಉಸಿರು ಅವನ ಕುತ್ತಿಗೆಗೆ ತಾಗ್ತಾ ಇತ್ತು. ಆತ್ರೇಯ ಕೈ ಮುಷ್ಟಿ ಕಟ್ಕೊಂಡು ಕಣ್ಣನ್ನ ಗಟ್ಟಿಯಾಗಿ ಮುಚ್ಕೊಂಡಿದ್ದ. ಆತ್ರೇಯ ಅಂತ ಅವನ ಕಿವಿ ಹತ್ರನೇ ಒಂದು ಸ್ವರ ಕೇಳಿಸ್ತು. ಅವನಿಗೊಂದು ಕ್ಷಣ ಜೀವನೇ ನಿಂತ ಹಾಗಾಯ್ತು. ಕೈಕಾಲಲ್ಲಿ ಬಲಾನೇ ಇಲ್ಲ ಅನಿಸ್ತು. ಆತ್ರೇಯ ಮರಗಟ್ಟು ಹೋಗಿದ್ದ. ಆದ್ರೂ ಹಠ ಹಿಡಿದು ಕಣ್ಣು ಬಿಡದೆ 60, 59, 58 ಅಂತ ಮನಸ್ಸಲ್ಲಿ ಜೋರಾಗಿ ಸೆಕೆಂಡ್ಸ್ ನ ಕೌಂಟ್ ಮಾಡ್ತಾ ಇದ್ದ. ಅವನಿಗೆ ಆಗ್ತಿದ್ದ ವಿಚಿತ್ರವಾದ ಅನುಭವ ನಿಂತು ಹೋಯ್ತು. ಟೈಮ್ ಕೌಂಟ್ ಮಾಡ್ತಾ ಮಾಡ್ತಾ ಅರ್ಧ ಗಂಟೆ ಕಂಪ್ಲೀಟ್ ಆಯ್ತು. ಆದ್ರೂ ಲೆಕ್ಕ ತಪ್ಪಿದ್ರೆ ಅನ್ಕೊಂಡು ಆತ್ರೇಯ ಕಣ್ಣು ಮುಚ್ಚಿ ಇದ್ದ. ಅದೇ ಟೈಮ್ ಕರೆಕ್ಟ್ ಆಗಿ ಮೊಬೈಲ್ ಇಂದ ಟಾಸ್ಕ್ ಕಂಪ್ಲೀಟೆಡ್ ಅಂತ ನೋಟಿಫಿಕೇಶನ್ ಬಂತು. ಅದು ಕೇಳಿಸ್ಕೊಂಡು ಅವ್ನು ಡೀಪ್ ಆಗಿ ಒಂದು ಉಸಿರು ತಗೊಂಡು ನಿಧಾನಕ್ಕೆ ಕಂಡ್ಬಿಟ್ಟ. ಎದುರಿದ್ದ ಕ್ಯಾಂಡಲ್ ಆಫ್ ಆಗಿ ರೂಮ್ ತುಂಬಾ ಕತ್ಲು ತುಂಬಿಕೊಂಡಿತ್ತು. ಆತ್ರೇಯ ಹಿಂದೆ ತಿರುಗಿ ಲೈಟ್ ಆನ್ ಮಾಡಿ ಶಾಕ್ ಆಗಿ ನಿಂತ. ಅವನು ಎದುರಿಗಿದ್ದ ಕನ್ನಡಿ 100 ಕ್ರ್ಯಾಕ್ ಬಂದು ಇನ್ನೇನು ಒಡೆದೇ ಹೋಗುತ್ತೆ ಅನ್ನೋ ಹಾಗೆ ಕಾಣ್ತಿತ್ತು. ಅದ್ರ ಮಧ್ಯದಲ್ಲಿ ಸರಿಯಾಗಿ ನೀಲಿ ಗೊಂಬೆ ತೂಕ ಹಾಕ್ತಾಕಿತ್ತು. ನೀಲಿ ನೀಲಿ ಹೇಗಿಲ್ ಬಂತು? ನಾನು ಇದನ್ನ ರೂಮ್ ಒಳಗಡೆ ತಂದಿರ್ಲಿಲ್ಲ ಅನ್ಕೊಂಡು ಡೋರ್ ಕಡೆ ನೋಡ್ದ. ಇವ್ನು ಲಾಕ್ ಹಾಕಿದ ಹಾಗೆ ಇತ್ತು. ಇದೇ ಇಲ್ಲಿಗೆ ಬಂತು ಅಂತ ಮೊಬೈಲ್ ಅಲ್ಲಿ ನೋಡ್ತೀನಿ ಅಂತ ಮೊಬೈಲ್ ತೆಗೆದು ವಿಡಿಯೋ ಆನ್ ಮಾಡ್ದ. ಒಂದು 10 ನಿಮಿಷ ಆತ್ರೇಯ ಅಲ್ಗಾಡದೆ ಹಾಗೆ ನಿಂತಿದ್ದ. ಆದ್ರೆ ಕರೆಕ್ಟ್ 10 ನಿಮಿಷ ಆದ್ಮೇಲೆ ಎಲ್ಲ ನಾರ್ಮಲ್ ಆಗಿರ್ಲಿಲ್ಲ. ವಿಡಿಯೋ ನೋಡ್ತಾ ನೋಡ್ತಾ ಆತ್ರೇಯ ಶಾಕ್ ಆಗಿ ಬಾಯಿ ಕಳ್ಕೊಂಡಿದ್ದ. ವಿಡಿಯೋದಲ್ಲಿ ರೆಕಾರ್ಡ್ ಆದ ಪ್ರಕಾರ 10 ನಿಮಿಷ ಅಲಗಾಡದೆ ನಿಂತಿದ್ದ ಆತ್ರೇಯ ನಿಧಾನಕ್ಕೆ ಕನ್ನಡಿ ಕಡೆ ವಾಲಕ್ ಶುರು ಮಾಡಿದ್ದ. ಅದ್ ನೋಡಿ ಅವನಿಗೆ ಶಾಕ್ ಆಗಿ ಬಾಯಿ ಕಳ್ಕೊಂಡು ಅದನ್ನೇ ನೋಡ್ತಾ ಇದ್ದ. ಗೇಮ್ ಆಡುವಾಗ ಅವನಿಗೆ ಕೇಳ್ತಿದ್ದ ಸೌಂಡ್, ಗಾಳಿ ಯಾವ್ದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿರ್ಲಿಲ್ಲ. ನೋಡ್ತಾ ನೋಡ್ತಾ ಸ್ಟ್ರೈಟ್ ಇದ್ದವನು ಕನ್ನಡಿ ಕಡೆ ವಾಲ್ತಾ ಇನ್ನೇನ್ ಆತ್ರೇಯನ ಮೂಗದಿಗೆ ತಾಗುತ್ತೆ ಅನ್ನೋಷ್ಟು ಬೆಂಡ್ ಆಗಿದ್ದ. ಆದ್ರೆ ಆತ್ರೇಯನಿಗೆ ನೆನಪಿದ್ದಂಗೆ ಅವನು ಬೇಜನಿಂದ 1 ಅಡಿ ದೂರದಲ್ಲಿ ನಿಂತ್ಕೊಂಡಿದ್ದ. ನೋಡ್ತಾ ನೋಡ್ತಾ ಕನ್ನಡಿ ಕಾಣ್ತಿದ್ದ ಆತ್ರೇಯನ ಪ್ರತಿಬಿಂಬದಲ್ಲಿ ಕಾಣೋ ಅವನ ಮುಖದ ಹಾವಭಾವ ನಿಧಾನಕ್ಕೆ ಬದಲಾಯ್ತು. ಅದು ಕಣ್ಬಿಟ್ಟು ವಿಚಿತ್ರವಾಗಿ ನಗ್ತಾ ಇವನ್ನೇ ನೋಡ್ತಾ ಇತ್ತು. ಕನ್ನಡಿಯಿಂದ ಹೊರಗಿದ್ದ ಆತ್ರೇಯನಿಗೆ ಇದೆಲ್ಲ ಯಾವುದು ಗೊತ್ತೇ ಇರಲಿಲ್ಲ. ವಿಡಿಯೋ ನೋಡ್ತಾ ಆತ್ರೇಯನ ಮೈ ಸಣ್ಣಕ್ಕೆ ನಡಕ್ತಿತ್ತು, ಹಣೆ ಬೆವರ್ತಿತ್ತು. ಮೊಬೈಲ್ ನ ಗಟ್ಟಿಯಾಗಿ ಹಿಡ್ಕೊಂಡು ವಿಡಿಯೋನೇ ನೋಡ್ತಾ ಇದ್ದ. ಸಡನ್ ಆಗಿ ಪ್ರತಿಬಿಂಬ ಒಳಗಿದ್ದವನು ಕನ್ನಡಿ ಜೋರಾಗ್ತಿದ್ದ. ಅಷ್ಟೊತ್ತಿಗೆ ಸರಿಯಾಗಿ ಕ್ಯಾಂಡಲ್ ಆಫ್ ಆಯ್ತು. ಮುಂದೆ ಅಲ್ಲೇನಾಯ್ತಂತ ಗೊತ್ತೇ ಆಗ್ಲಿಲ್ಲ. ನೆಕ್ಸ್ಟ್ 4 ಗಂಟೆ ಬರೀ ಕತ್ತಲು, ನಿಶಬ್ದ ತುಂಬಿತ್ತು. ಈ ವಿಡಿಯೋ ನೋಡಿದ್ರೆ ಎಂಥವರಾದ್ರೂ ಹೆದರು ಹಾಗಿತ್ತು. ಆತ್ರೇಯ ಎದೆ ಮೇಲೆ ಕೈ ಇಟ್ಕೊಂಡ. ಅವನ ಹಾರ್ಟ್ ಜೋರಾಗಿ ಪಡ್ಕೊಳ್ತಿತ್ತು. ಆತ್ರೇಯ ಬೇಸಿನ್ ಮೇಲಿದ್ದ ನೀಲಿ ಮುಂದೆ ಹೋಗಿ ನಿಂತ್ಕೊಂಡ. ನೀಲಿ, ಇಲ್ಲೇನಾಯ್ತು? ಕನ್ನಡಿ ಒಳಗಿಂದ ಯಾರಾದ್ರೂ ಹೊರಗ್ ಬರಕ್ ನೋಡಿದ್ರ? ನೀನ್ ಅವ್ರನ್ನ ತರ್ದ್ಯಾ? ಅಥವಾ ಇಲ್ಲಾಗಿದ್ದಕ್ಕೂ ನಿನ್ಗೂ ಏನು ಸಂಬಂಧ ಇಲ್ವಾ? ಹಾಗಿದ್ರೆ ನೀನ್ ಇಲ್ಲಿಗೆ ಹೇಗ್ ಬಂದಿ? ನನಗ್ ತಲೆ ಕೆಟ್ಟು ಹೋಗ್ತಿದೆ ನೀಲಿ ಅಂತ ಹೇಳ್ತಾ ತಲೆ ಕೆರ್ಕೊಂಡ. ಎಷ್ಟು ಯೋಚನೆ ಮಾಡಿದ್ರು ಅವನ್ಗೆ ಏನು ಉತ್ತರ ಹೊಳ್ದಿಲ್ಲ. ಅಷ್ಟೊತ್ತಿಗೆ ಮೊಬೈಲ್ಗೆ ಮತ್ತೆ ನೋಟಿಫಿಕೇಶನ್ ಬಂತು. ಈ ಟಾಸ್ಕ್ ಕಂಪ್ಲೀಟ್ ಮಾಡಿದ್ಯಾ ಅಂದ್ರೆ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ರಿವಾರ್ಡ್ ರೂಪದಲ್ಲಿ ನಿನ್ಗೆ ಮಾರ್ಟಿಷಿಯನ್ ಮೇಕಪ್ ಸ್ಕಿಲ್ಸ್ ಸಿಗುತ್ತೆ ಅಂತ ಮೊಬೈಲ್ ಅಲ್ಲಿ ಡಿಸ್ಪ್ಲೇ ಆಯ್ತು. ಮಾರ್ಟಿಷಿಯನ್ ಮೇಕಪ್ ಸ್ಕಿಲ್ಸ್ ನಿನ್ಗೆ ರಕ್ತಗತವಾಗಿ ನೀನ್ ಮಾಡೋ ಮೇಕಪ್ ತುಂಬಾ ಸಹಜವಾಗಿರುತ್ತೆ. ಸತ್ತ ಮನುಷ್ಯರ ದೇಹಕ್ಕೆ ಮಾಡೋ ಈ ಮೇಕಪ್ ಇಂದ ಅವರ ಆತ್ಮ ಚಿರಕಾಲದವರೆಗೂ ಸೌಂದರ್ಯ ಪಡ್ಕೊಂಡು ಮುಂದಿನ ಅವರ ಜನ್ಮದಲ್ಲೂ ಅದೇ ಅಂದಾನ ಪಡ್ಕೊಳ್ತಾರೆ. ಇದನ್ನ ನೀನು ಸಂಯುಕ್ತ ಆದ ಆರ್ಟಿಸ್ಟ್ ಗಳಿಗೆ ಮಾಡಬಹುದು ಅಂತ ನೋಟಿಫಿಕೇಶನ್ ಅಲ್ಲಿತ್ತು. ಅದು ನೋಡಿ ಆತ್ರೇಯ ಶಾಕ್ ಆದ. ಮಾರ್ಟಿಷಿಯನ್ ಮೇಕಪ್ ಅಂದ್ರೆ ಕೆಲ ದೇಶದಲ್ಲಿ ಸತ್ತ ದೇಹಗಳಿಗೆ ಸಂಸ್ಕಾರ ಮಾಡೋ ಮೊದಲು ಅವರ ಆತ್ಮಕ್ಕೆ ಶಾಶ್ವತ ಸೌಂದರ್ಯ ಸಿಗ್ಲಿ ಅಂತ ಮಾಡೋ ಮೇಕಪ್. ಅದ್ರ ಬಗ್ಗೆ ಇವನು ಕೇಳಿದ್ದ. ನಮ್ಮ ಕರ್ನಾಟಕದಲ್ಲಿ ಪಿತೃಪಕ್ಷ, ಮಹಾಲಯ ಅಂಬಾಸಿ ಅಂತ ಏನ್ ಮಾಡ್ತೀವೋ ಅದೇ ತರಹ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸತ್ತವರ ನೆನಪಿಗೆ ಜನರೆಲ್ಲ ಚಿತ್ರ ವಿಚಿತ್ರವಾದ ದೆವ್ವದ ಅಲಂಕಾರ ಮಾಡ್ಕೊಂಡು ಅದನ್ನ ಒಂದ್ ಕಡೆ ಸರಿ ಸೆಲೆಬ್ರೇಟ್ ಮಾಡೋ ಪದ್ಧತಿ ಇಟ್ಕೊಂಡಿದ್ದಾರೆ. ಅದನ್ನ ಹ್ಯಾಲೋವಿನ್ ಅಂತಾರೆ. ಅದಕ್ಕೂ ಈ ಮಾರ್ಟಿಷಿಯನ್ ಮೇಕಪ್ ಯೂಸ್ ಮಾಡ್ತಾರೆ. ಈ ಸ್ಕಿಲ್ ಏನಾದ್ರೂ ಅಡಾಪ್ಟ್ ಮಾಡ್ಕೊಂಡ್ರೆ ಸಂಯುಕ್ತ ಸ್ಕೇರಿ ಹೌಸ್ಗೆ ಬಂದವ್ರನ್ನ ಹೆದರ್ಸಕ್ ತುಂಬಾ ಈಸಿ ಆಗುತ್ತೆ. ಲಿಲ್ಲಿ ಮಾಡ್ಕೊಳ್ಳೋ ಮೇಕಪ್ಗೆ ಸಣ್ಣ ಮಕ್ಕಳು ಹೆದರ್ತಿರ್ಲಿಲ್ಲ. ರಿವಾರ್ಡ್ ನೋಡಿ ಅವನಿಗೆ ಖುಷಿ ಆಯ್ತು. ಆದ್ರೆ ಅದು ನಿಜವಾಗ್ಲೂ ನನಗೆ ಸಿದ್ಧಿ ಆಗಿದ್ಯಾ ಅಂತ ಅವನಿಗೆ ಅನುಮಾನ ಕೂಡ ಇತ್ತು. ಬಾತ್ರೂಮ್ ಇಂದ ಹೊರಗೆ ಬಂದ. ಬಾತ್ರೂಮ್ ಡೋರ್ ಅಲ್ಲಿ ಇಲಿ ಕಚ್ಚಿದ ಹಾಗೆ ಮಾರ್ಕಿತ್ತು. ಓ, ನಾನಾ ಕೇಳಿದ ಸೌಂಡ್ ಇದೇ ಇರ್ಬೇಕು. ತುಂಬಾ ಸೈಲೆಂಟ್ ಆಗಿರೋದಕ್ಕೆ ನನ್ಗಿಷ್ಟು ಡೀಟೇಲ್ ಆಗಿ ಈ ಸೌಂಡ್ ಕೂಡ ಕೇಳಿಸಿದೆ ಅನ್ಕೊಂಡು ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ. ಸ್ವಲ್ಪ ಹೊತ್ತು ಮುಂಚೆ ಏನೇನಾಯ್ತು ಅದನ್ನ ಆತ್ರೇಯನ ಕೈಯಿಂದ ನಂಬಕ್ಕಾಗಿಲ್ಲ. ಇದೆಲ್ಲ ಅವನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಇದು ಜಸ್ಟ್ ನನಗಾಗ್ತಿರೋ ಸೈಕಲಾಜಿಕಲ್ ಫೀಲಿಂಗ್ ಎಫೆಕ್ಟಾ ಅಥವಾ ನಿಜವಾಗ್ಲೂ ಇದನ್ನ ಬೇರೆಯವರು ಎಕ್ಸ್ಪೀರಿಯನ್ಸ್ ಮಾಡಿದ್ರಾ ಅಂತ ಅವನಿಗೆ ತಿಳ್ಕೊಳ್ಬೇಕಿತ್ತು. ಯೂಟ್ಯೂಬ್ ಓಪನ್ ಮಾಡಿ ಅವನಿಗಾದ ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಶಾರ್ಟ್ ಆಗಿ ಬರೆದು ಮೊಬೈಲ್ ಅಲ್ಲಿ ತೆಗೆದಿದ್ದ ವಿಡಿಯೋನ ಅಪ್ಲೋಡ್ ಮಾಡ್ದ. ರಾತ್ರಿ 3 ಗಂಟೆ ಆಗಿತ್ತು. ಆದ್ರೂ ತುಂಬಾ ಜನ ಆ ವಿಡಿಯೋನ ನೋಡಕ್ ಶುರು ಮಾಡಿದ್ರು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೂ ಶೇರ್ ಆಗಕ್ ಶುರು ಆಯ್ತು. ಆತ್ರೇಯನ ಯಾವ ವಿಡಿಯೋಗೂ ಅಷ್ಟು ವ್ಯೂಸ್ ಆಗ್ಲಿ ಕಮೆಂಟ್ಸ್ ಆಗ್ಲಿ ಬಂದಿರ್ಲಿಲ್ಲ. ಸಡನ್ ಆಗಿ ಈ ವಿಡಿಯೋ ಇಷ್ಟು ರಾತ್ರಿ ಹಾಕಿದ್ರು ಅಷ್ಟು ಬೇಗ ವೈರಲ್ ಆಗ್ತಿರೋದು ನೋಡಿ ಅವನಿಗೆ ಶಾಕ್ ಆಯ್ತು. 1 ಗಂಟೆ ಒಳಗೆ 20-30 ಕಮೆಂಟ್ ಬಂದಿತ್ತು. ಕಮೆಂಟ್ ಸೆಕ್ಷನ್ ಅಲ್ಲಿ ಜನ ಇದು ನಿಜಾನ ಸುಳ್ಳ ಅಂತ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಸ್ವಲ್ಪ ಜನ ಇದು ಎಡಿಟೆಡ್ ವಿಡಿಯೋ ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ಜನ ಹೀಗಾಗಿರಬಹುದು ಅಂತ ಒಪ್ಕೊಳ್ತಿದ್ರು. ಒಂದಿಬ್ರು ಆಗಿರೋದನ್ನ ಸೈಂಟಿಫಿಕ್ ಆಗಿ
ರೂಮ್ ಟೆಂಪರೇಚರ್ ವೇರಿ ಆಗಿರೋ ಕಾರಣಕ್ಕೆ ಮಿರರ್ ಬ್ರೇಕ್ ಆಗಿರಬಹುದು, ಮಿರರ್ ಒಳಗಿದ್ದ ಪ್ರತಿಬಿಂಬ ಜಸ್ಟ್ ಎಡಿಟಿಂಗ್ ಅಷ್ಟೇ ಅಂತ ಕಮೆಂಟ್ ಹಾಕಿದ್ರು. ಇಷ್ಟು ರಾತ್ರಿಯಲ್ಲಿ ಆತ್ರೇಯ ಇಂಥ ಡೇರಿಂಗ್ ಟಾಸ್ಕ್ ಮಾಡಿದಕ್ಕೆ ತುಂಬಾ ಜನ ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ಮತ್ ಕೆಲವರು ಇದು ಸಂಯುಕ್ತ ಓನರ್ ಪಬ್ಲಿಸಿಟಿಗೆ ಹೀಗ್ ಮಾಡ್ತಿದ್ದಾನೆ ಅಂತಾನು ಕಮೆಂಟ್ ಮಾಡಿದ್ರು. ಇದೆಲ್ಲ ಓದಿ ಆತ್ರೇಯ ಇನ್ನೊಂದು ವಿಡಿಯೋ ಮಾಡಾಕ್ದ. ಗೈಸ್, ನಾನು ಈ ಮೊದಲು ಹಾಕಿರೋ ವಿಡಿಯೋ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಇದು ಯಾವ ಪಬ್ಲಿಸಿಟಿಗೋಸ್ಕರನೂ ಎಡಿಟ್ ಮಾಡಿ ಹಾಕಿದ್ದಲ್ಲ. ಹಾಗೊಂದು ವೇಳೆ ಇದು ಸುಳ್ಳನ್ನೋ ಅನುಮಾನ ಇದ್ರೆ ನೀವು ಸಂಯುಕ್ತ ಬಂದು ನೋಡಬಹುದು. ನೀವೆಲ್ಲ ಹೇಳ್ದಂಗೆ ಸಂಯುಕ್ತದಲ್ಲಿ ಅಷ್ಟೆಲ್ಲ ಹಾರರ್ ಆಗುವಂತದ್ದು ಏನಿಲ್ಲ, ನೀವೇ ಬಂದು ನೋಡಿ ಅಂತ ಹಾಕಿ ಮಲ್ಕೊಂಡ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರವಲ್ಲಿಕಾ ಎದ್ದು ಪೇಪರ್ ಓದ್ತಾ ಇದ್ಲು. ಅಷ್ಟೊತ್ತಿಗೆ ಅವಳು ಜೂನಿಯರ್ ಕಮ್ ಅಸಿಸ್ಟೆಂಟ್ ಸುಬ್ಬು ಕಾಲ್ ಮಾಡ್ದ. ಸೀನಿಯರ್, ನಿನ್ನೆ ದೆವ್ವ ಎಲ್ಲ ಇಲ್ಲ ಅಂದ್ರಲ್ವಾ, ನಾನೊಂದು ವಿಡಿಯೋ ಕಳ್ಸಿದೀನಿ ನೋಡಿ ಅಂತ ಹೆದರ್ಕೊಂಡು ಹೇಳಿ ಕಾಲ್ ಕಟ್ ಮಾಡ್ದ. ಅವಳು ವಾಟ್ಸ್ಆಪ್ ಓಪನ್ ಮಾಡಿ ಸುಬ್ಬು ಕಳ್ಸಿದ ಲಿಂಕ್ ಓಪನ್ ಮಾಡಿದ್ಲು. ಅದ್ ಆತ್ರೇಯ ಮಾಡಿದ ವಿಡಿಯೋ. ಅದ್ ನೋಡಿ ಅವಳಿಗೆ ಶಾಕ್ ಆಯ್ತು, ನಂಬಕ್ಕೆ ಆಗಿಲ್ಲ. ಅಷ್ಟೊತ್ತಿಗೆ ಸುಬ್ಬು ಮತ್ತೆ ಕಾಲ್ ಮಾಡ್ದ. ನೋಡಿದ್ರ ಸೀನಿಯರ್, ದೆವ್ವ ಇದೆ ಅಂತ ನಾನು ಹೇಳಿಲ್ವಾ, ಈಗೇನಂತೀರಾ ಅಂತ ನತ್ತ ಕೇಳ್ದ. ಅವಳು ಸ್ಮೈಲ್ ಮಾಡ್ತಾ, ಸುಬ್ಬು ನಿನ್ಗೆ 23 ವರ್ಷ, ಇಷ್ಟ ಏಜ್ ಆಗಿದ್ರು ಇದೊಂದು ಎಡಿಟೆಡ್ ವಿಡಿಯೋ ಅಂತಾನು ನಿನಗೆ ಗೊತ್ತಾಗಲ್ವಾ, ಜಸ್ಟ್ ಪಬ್ಲಿಸಿಟಿಗೋಸ್ಕರ ಮಾಡ್ತಿರೋ ಟ್ರಿಕ್ ಅಷ್ಟೇ, ಇದನ್ನೆಲ್ಲ ನಂಬ್ತಿಯಲ್ಲ, ನಿನಗ್ ಬುದ್ಧಿ ಇಲ್ಲ ಅಂದ್ಲು. ಹೌದಾ, ಇದು ಎಡಿಟೆಡ್ ವಿಡಿಯೋನಾ? ಹಾಗಾದ್ರೆ ಬನ್ನಿ ನಾವ ಮನೆಗೆ ಹೋಗೋಣ, ಸಂಯುಕ್ತ ಏನೋ ಅಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ನಿಂಗೆ ಗೊತ್ತಾಗುತ್ತೆ ಅಂತ ಚಾಲೆಂಜ್ ಹಾಕ. ಅವಳು ಹೆಚ್ಚು ಯೋಚನೆ ಮಾಡದೆ, ಸರಿ ಬರ್ತೀನಿ, ನನಗೇನ್ ಭಯ ಇಲ್ಲ ಅಂತ ಹೇಳಿ ಫೋನ್ ಇಟ್ಲು. ಇನ್ನೊಂದು ಕಡೆ ಆತ್ರೇಯ ಎದ್ದು ಮನೆ ಕ್ಲೀನ್ ಮಾಡಿ ಸೌಂಡ್ ಸಿಸ್ಟಮ್ ಅಲ್ಲಿ ನಿನ್ನೆ ರಿವಾರ್ಡ್ ಸಿಕ್ಕಿದ ಸಾಂಗ್ ತೊಳಲಾಟನ ಆಡ್ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಇಲ್ಲಿ ದೆವ್ವದ ಡ್ರೆಸ್ ಹಾಕೊಂಡು ಓಡ್ಕೊಂಡು ಬಂದು, ಬಾಸ್ ಬಾಸ್ ಹೊರಗೆ ಏನ್ ಆಗ್ತಾ ಇದೆ ನೋಡಿ ಅಂತ ಗಾಬ್ರಿಲ್ ಹೇಳಿದ್ಲು. ಅವನಿಗೆ ಟೆನ್ಷನ್ ಆಯ್ತು. ಏನಾಯ್ತು ಲಿಲಿ ಅಂತ ಕೇಳ್ತಾ ಕಿಟಕಿ ಕರ್ಟನ್ ಸರಿಸಿ ನೋಡ್ದ. ಗೇಟ್ ಇಂದ ಹೊರಗೆ ಒಂದು 50 ಜನ ನಿಂತಿದ್ರು. ಅದು ನೋಡಿ ಅವನಿಗೆ ಶಾಕ್ ಆಯ್ತು. ಇಡೀ ದಿನದಲ್ಲಿ ಒಂದು 4 ಜನ ಬಂದ್ರೇನೆ ಹೆಚ್ಚು, ಅಂತದ್ರಲ್ಲಿ ಬೆಳಬೆಳಗ್ಗೆನೆ ಇಷ್ಟೊಂದು ಜನ ಹೇಗ್ ಬಂದ್ರು? ನಾನ್ ಡೇರ್ ಡೆವಿಲ್ ಆಡ್ತಿರೋದ್ರಿಂದ ಇಷ್ಟ ಜನ ಬಂದಿದ್ದಾರ? ರಿವಾರ್ಡ್ ಸಿಕ್ಕಿದಕ್ಕ ಅಥವಾ ಯೂಟ್ಯೂಬ್ ವಿಡಿಯೋ ಇಂದನ ಅನ್ಕೊಂಡ ಮೊಬೈಲ್ ಓಪನ್ ಮಾಡ್ದ. ಆತ್ರೇಯ ನಿನ್ನೆ ಹಾಕಿದ ವಿಡಿಯೋ ರಾತ್ರಿ ತುಂಬಾ ವೈರಲ್ ಆಗಿತ್ತು. ಆಲ್ರೆಡಿ 1 ಮಿಲಿಯನ್ ಜನ ವಿಡಿಯೋ ನೋಡಿದ್ರು. ತುಂಬಾ ಜನ ಅದನ್ನ ಶೇರ್ ಮಾಡಿದ್ರು. ಲಕ್ಷಗಟ್ಟಲೆ ಕಮೆಂಟ್ಸ್ ಬಂದಿತ್ತು. ಅದು ನೋಡಿ ಅವ್ನು ಶಾಕ್ ಆಗಿ ಬಾಯ್ ಕಳ್ಕೊಂಡಿದ್ದ. ಬಾಸ್ ಏನಾಯ್ತು? ಅವರೆಲ್ಲ ಸಂಯುಕ್ತಾಗೆ ಬಂದಿರೋದಾಗಿದ್ರೆ ನಾನಿನ್ನೂ ಮೇಕಪ್ ಮಾಡ್ಕೊಂಡಿಲ್ಲ, ಬೇಗ ರೆಡಿ ಆಗ್ಬೇಕು ಅಂತ ಹೇಳ್ತಾ ಲಿಲ್ಲಿ ಮೇಕಪ್ ರೂಮ್ ಕಡೆ ಹೋದ್ರು. ಹೈ ಡಿಫಿಕಲ್ಟಿ ಲೆವೆಲ್ ಆಡಿದ್ರೆ ಡೈಲಿ ವಿಸಿಟರ್ ಜಾಸ್ತಿ ಆಗ್ತಾರೆ ಅಂತ ಡೇರ್ ಡೆವಿಲ್ ಹೇಳಿತ್ತು. ಹಾಗೆ ಆಗಿದೆ ಅಂದ್ರೆ ನನಗ್ ಮಾರ್ಟಿಷಿಯನ್ ಮೇಕಪ್ ಮಾಡ್ಕೊ ಬರ್ಬೋದಾ ಅಂತ ಆತ್ರೇಯ ಯೋಚನೆ ಮಾಡ್ತಾ, ಲಿಲಿ ನಿಂತ್ಕೋ, ಇವತ್ತು ನಿನ್ ಮೇಕಪ್ ನಾನೇ ಮಾಡ್ತೀನಿ ಅಂದ. ಅವಳಿಗೆ ಆಶ್ಚರ್ಯ ಆಯ್ತು. ಆರ್ ಯು ಶ್ಯೂರ್ ಬಾಸ್? ನಾವೇ ಸ್ಕೇರಿ ಹೌಸ್ ಓಪನ್ ಮಾಡಕ್ ನಮಗ್ ಬರೀ 10 ನಿಮಿಷ ಟೈಮ್ ಇದೆ, ಅಷ್ಟೊಳಗೆ ಆಗುತ್ತಾ ಅಂತ ಕೇಳಿದ್ಲು. ಡೋಂಟ್ ವರಿ ಅಂತ ಹೇಳ್ತಾ ಆತ್ರೇಯ ಮೇಕಪ್ ಬಾಕ್ಸ್ ಓಪನ್ ಮಾಡಿ ಅವಳಿಗೆ ಮಾಯಿಶ್ಚರೈಸರ್ ಹಚ್ಚಿ ಮೇಕಪ್ ಸ್ಟಾರ್ಟ್ ಮಾಡ್ದ. ಬಾಸ್ ಕನ್ಸೀಲರ್ ಹೀಗೆಲ್ಲ ಹಾಕೋದು, ಇದೇನ್ ಮುಖ ತುಂಬಾ ಲೈನ್ ಹಾಕ್ತಾ ಇದ್ದೀರಾ ಅಂತ ಲಿಲ್ಲಿ ಶಾಕ್ ಅಲ್ಲಿ ಕೇಳಿದ್ಲು. ಆತ್ರೇಯ ಏನು ಮಾತಾಡದೆ ಅವಳ ಕಣ್ಣು ಮುಚ್ಚಿ ಮೇಕಪ್ ಮಾಡ್ತಾ ಇದ್ದ. ಇದೆಲ್ಲ ಮುಂಚೆನೆ ಮಾಡಿ ಅಭ್ಯಾಸ ಇರೋ ತರ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದ. ರೌಂಡ್ ಇದ್ದ ಲಿಲ್ಲಿ ಮುಖ ಆತ್ರೇಯ ಮಾಡ್ತಿದ್ದ ಮೇಕಪ್ ಇಂದ ಚಿನ್ ಲೈನ್ ಎದ್ದು ಕಾಣ್ತಾ ಅವಳ ಮುಖದ ಶೇಪೇ ಚೇಂಜ್ ಆಗಿ ಬೇರೆ ತರಹನೇ ಕಾಣ್ತಿತ್ತು. ಹಣೆ ಮೇಲೆ ಗಾಯ ಆಗಿ ಮಾಂಸ ಕಾಣ್ತಿರೋ ಹಾಗೆ, ಮೂಗು ಮುರಿದ ವಾರೆ ಆಗಿರೋ ತರಹ, ತುಟಿ ಸೀಳ್ಕೊಂಡು ದಪ್ಪ ಆದ ತರಹ ಎಲ್ಲ ಮೇಕಪ್ ಅಲ್ಲಿ ಕಾಣೋ ಹಾಗೆ ಮಾಡ್ದ. ಆತ್ರೇಯನ ಮೇಕಪ್ ಇಂದ ಅವಳ ಕಿವಿನೂ ಹರಿದು ಹೋದಾಗ ಕಾಣ್ತಿತ್ತು. ಎಲ್ಲ ಮುಗಿಸಿ ಲಾಸ್ಟ್ಗೆ ಐ ಮೇಕಪ್ ಮಾಡುವಾಗ ಆತ್ರೇಯನಿಗೆ ಅವ್ರ ಅಪ್ಪ ಮಾಡ್ತಿದ್ದ ಮೇಕಪ್ ನೆನಪಾಯ್ತು. ಅಪ್ಪ ಐಲೈನರ್ ನ ಹಾಕ್ತಾ ಕಣ್ರೆಪ್ಪೆ ಮೇಲೆ ಒಂದು ಬೆರಳಿಟ್ ಮಾಡ್ತಾ ಇದ್ರು. ಇವತ್ ನಾನು ಹಾಗೆ ಮಾಡ್ತಿದ್ದೀನಲ್ಲ, ಅದ ಹೇಗೆ? ಅಪ್ಪನೋ ಡೇರ್ ಡೆವಿಲ್ ಆಡಿ ಈ ತರದ ಸ್ಕಿಲ್ಸ್ ಕಲ್ತ್ಕೊಂಡಿದ್ದ ಅಥವಾ ನನ್ನ ಅಪ್ಪನ ನೋಡಿ ಕಲ್ತ್ಕೊಂಡಿದ್ದ ಅಂತ ಕನ್ಫ್ಯೂಸ್ ಆದ. ಆತ್ರೇಯ ಮುಖದ ಮೇಲಿಂದ ಕೈ ತೆಗ್ದಿದ್ ನೋಡಿ ಲಿಲ್ಲಿ, ಆಯ್ತಾ ಬಾಸ್ ಅಂತ ಕೇಳಿದ್ಲು. ಇಲ್ಲ 2 ನಿಮಿಷ, ಐ ಮೇಕಪ್ ಬಾಕಿ ಇದೆ ಅಂತ ಆತ್ರೇಯ ಅವಳ ಒಂದು ಕಣ್ಣಿಗೆ ಯಾರೋ ಹೊಡೆದು ಕಪ್ಪಾಗಿರೋ ಹಾಗೆ ಮಾಡ್ದ. 2 ಕಣ್ಣಿಗೂ ಕೆಂಪು ಕಲರ್ ಕಾಜಲ್ ಹಾಕ್ದ. ಅದನ್ನ ನೋಡಿದ್ರೆ ಕಣ್ಣಲ್ಲಿ ರಕ್ತ ಇಳ್ದಂಗ್ ಕಾಣ್ತಿತ್ತು. ಆತ್ರೇಯ 10 ನಿಮಿಷದೊಳಗೆ ಮೇಕಪ್ ಮುಗಿಸಿ ಲಿಲ್ಲಿ ಮುಖಾನ ಸರಿಯಾಗಿ ನೋಡ್ದ. ಇದ್ ನಾನೇ ಮಾಡಿದ್ದ ಅಂತ ಅವನಿಗೆ ಆಶ್ಚರ್ಯ ಆಯ್ತು. ಎಲ್ಲಿ ಕಣ್ಬಿಡು ಅಂತ ಲಿಲ್ಲಿಗೆ ಹೇಳ್ದ. ಅವಳು ನಿಧಾನಕ್ಕೆ ಕಣ್ಬಿಟ್ಟು ಮಿರರ್ ನೋಡಿದ್ಲು. ಹೆದರಿ ಅಂತ ಜೋರಾಗಿ ಕಿರ್ಚ್ಕೊಂಡು ಮುಖ ಮುಚ್ಕೊಂಡ್ಲು. ಬಾಸ್ ಇದ್ ನಾನೇನಾ? ಏನ್ ಮಾಡಿದ್ರಿ ನೀವು? ನನ್ ಮುಖ ನೋಡಕ್ ನನಗೆ ಭಯ ಆಗ್ತಿದೆ. ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದಿರಲ್ಲ, ಹೇಗೆ ಅಂತ ಕೇಳಿದ್ಲು. ಆತ್ರೇಯ ಏನು ಮಾತಾಡ್ದೆ, ಹೋಗು ಪೊಸಿಷನ್ ಅಲ್ಲಿ ನಿಂತ್ಕೋ, ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್, ವಿಸಿಟರ್ ಜಾಸ್ತಿ ಇದ್ದಾರಂದ್ರೆ ಪ್ರಚಾರನೂ ಜಾಸ್ತಿ ಆಗುತ್ತೆ, ನೀನ್ ಹೋಗು ಅಂತ ಲಿಲ್ಲಿನ ಒಳಗ್ ಕಳಿಸಿ ಹೊರಗ್ ಬಂದ. ಆತ್ರೇಯ ನೋಡಿದ ತಕ್ಷಣ ಎಲ್ಲಾ ಕರಿಯಕ್ ಶುರು ಮಾಡಿದ್ರು. ಸರ್ ನಿನ್ನೆ ಆಗಿದ್ ನಿಜಾನಾ? ನೀವು ನಿಜವಾಗ್ಲೂ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರ? ಅಲ್ಲಿ ಏನಾಗಿತ್ತು? ಕ್ಯಾಂಡಲ್ ಆರ್ ಹೋಗಕ್ಕೂ ಏನಾಯ್ತು ಅಂತ ಒಂದಾದ್ಮೇಲೆ ಒಂದು ಕ್ವೆಶ್ಚನ್ ಕೇಳ್ತಾನೆ ಇದ್ರು. ಇರಿ 1 ನಿಮಿಷ, ಏನಾಗಿತ್ತು ಅದನ್ನ ನಾನ್ ನಿನ್ನೆನೆ ಹೇಳಿದೀನಿ, ಬನ್ನಿ ನೀವೇ ಸಂಯುಕ್ತಾಗಿ ಬಂದ್ ನೋಡಿ ಅಂತ ಅವ್ರನ್ನೆಲ್ಲ ಒಳಗ್ ಕರ್ದ. ಎಲ್ಲ ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ರು. ಒಳಗ್ ಹೋಗಕ್ ಒಬ್ರಿಗೂ ಧೈರ್ಯ ಇರ್ಲಿಲ್ಲ. ಅವರೆಲ್ಲ ಅಷ್ಟ ಹೆದರದ್ ನೋಡಿ ಆತ್ರೇಯ ನಗ್ತಾ,
ಇಷ್ಟ ಹೆದರು ಅಂತದೇನಿಲ್ಲ, ಬೇಕಾದ್ರೆ ಗೂಗಲ್ ರಿವ್ಯೂಸ್ ಅಲ್ಲಿ ನೋಡಿ, ಎಲ್ರು ಹೆದರಿಕೆ ಆಗಲ್ಲ ಅಂತಾನೆ ಹೇಳಿದ್ದಾರೆ ಅಂದ. ಅದಕ್ಕೆ ಹೇಳಿ ಅಲ್ಲಿದ್ದು ರಿವ್ಯೂಸ್ ನೋಡ್ತಾ ತಲೆ ಅಲ್ಲಾಡ್ಸಿದ್ರು. ಆತ್ರೇಯ ಹೇಳಿದ ಹಾಗೆ ಬರೀ ನೆಗೆಟಿವ್ ರಿವ್ಯೂಸ್ ಬಂದಿತ್ತು. ತುಂಬಾ ಜನ ಸಂಯುಕ್ತನ ಕಾಮಿಡಿ ಹೌಸ್ ಅಂತ ಕಮೆಂಟ್ ಮಾಡಿದ್ರು. ಈಗ್ಲಾದ್ರೂ ನಂಬ್ತೀರಾ? ಇವತ್ ನಾನು ಸ್ಪೆಷಲ್ ಆಗಿ 50% ಡಿಸ್ಕೌಂಟ್ ಕೂಡ ಇಟ್ಟಿದ್ದೀನಿ. ಯಾರ್ ಮೊದ್ಲು ಬರ್ತೀರಾ ಅಂತ ಕೇಳ್ದ. ಎಲ್ಲ ಹೆದರ್ಕೊಂಡು ಹಾಗೆ ನಿಂತಿದ್ರು. ಅವ್ರಿಗೆ ಒಳಗ್ ಹೋಗ್ಬೇಕನ್ನೋ ಆಸೆ ಇತ್ತು. ಆದ್ರೆ ಮೊದ್ಲು ಯಾರು ಹೋಗ್ ಬರ್ಲಿ, ಆಮೇಲೆ ಡಿಸೈಡ್ ಮಾಡೋಣ ಅಂತ ಕಾಯ್ತಿದ್ರು. ಅಷ್ಟೊತ್ತಿಗೆ ಹಿಂದೆಯಿಂದ ನಾನ್ ಹೋಗ್ತೀನಿ ಅಂತ ವಾಯ್ಸ್ ಕೇಳಿಸ್ತು. ಆತ್ರೇಯ ಬಗ್ಗಿ ಸೌಂಡ್ ಬಂದ ಕಡೆ ನೋಡ್ದ. ಒಂದು ಹುಡುಗಿ ಕೈ ಎತ್ತಿದ್ಲು. ಅವಳು ಕೂದಲು ಗಾಳಿಗೆ ಹಾರಾಡ್ತಿತ್ತು. ಸಿಂಪಲ್ ಚೂಡಿದಾರ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣ್ತಿದ್ಲು. ಹಣೆಗೊಂದು ಸಣ್ಣ ಬಿಂದಿ, ಮುದ್ದ ಕಾಣೋ ಮುಗುತಿ, ಕಿವಿಲ್ ತೂಗಾಡೋ ಪುಟ್ಟು ಜುಮ್ಕಿ. ಒಟ್ನಲ್ಲಿ ಆತ್ರೇಯ ಅವಳನ್ನ ನೋಡ್ತಾ ಹಾಗೆ ನಿಂತ್ಬಿಟ್ಟ. ಸರ್, ನಾನ್ ಹೋಗ್ತೀನಿ ಅಂತ ಹೇಳ್ದೆ ಅಂತ ಮತ್ತೆ ಹೇಳಿದ್ಲು. ಆಯುಷ್ಯೋ ಮೇಡಮ್ ಅಂತ ಆತ್ರೇಯ ಕೇಳ್ದ. ಹೌದು, ನಾನ್ ತುಂಬಾ ಡೆಡ್ ಬಾಡಿಗಳನ್ನ ನೋಡ್ಬಿಟ್ಟಿದೀನಿ, ನನಗೇನ್ ಭಯ ಇಲ್ಲ ಅಂತ ಅವಳು ಧೈರ್ಯವಾಗಿ ಹೇಳಿದ್ಲು. ಅದ್ ಕೇಳಿ ಆತ್ರೇಯ ಸ್ಮೈಲ್ ಮಾಡ್ತಾ ವೆಲ್ಕಮ್ ಟು ಸಂಯುಕ್ತ ಅಂತ ಹೇಳಿ ಮುಂದೆ ಹೋದ. ಅವಳು ಸುಬ್ಬುನ ಹೇಳ್ಕೊಂಡು ಮುಂದೆ ಹೋದ್ಲು. ಸೀನಿಯರ್ ನಾನ್ ಯಾಕೆ, ನನ್ ಬಿಟ್ಬಿಡಿ, ನಿಮಗ್ ತಾನೇ ನಂಬಿಕೆ ಇಲ್ಲ, ನೀವ್ ಹೋಗ್ ಬನ್ನಿ, ನಾನ್ ಬರಲ್ಲ ಅಂದ. ಮುಚ್ಕೊಂಡ್ ಬಾ ಅಂತ ಹೇಳ್ತಾ ಅವಳು ಸುಬ್ಬು ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ಕೊಂಡು ಹೋದ್ಲು. ನೀವ್ ಅವ್ರನ್ನ ಸೀನಿಯರ್ ಅಂತ ಕರಿತಿದ್ದೀರಲ್ಲ, ನೀವಿಬ್ರು ಕಾಲೇಜ್ ಸ್ಟೂಡೆಂಟ್ಸಾ ಅಂತ ಆತ್ರೇಯ ಸುಬ್ಬುನ ನೋಡ್ತಾ ಕೇಳ್ದ. ನಾವು ಇಂಡಿಯನ್ ಮೆಡಿಕಲ್ ಯೂನಿವರ್ಸಿಟಿಲಿ ಫಾರೆನ್ಸಿಕ್ ಮೆಡಿಸಿನ್ ಅಲ್ಲಿ MD ಮಾಡ್ತಾ ಇದೀವಿ. ನನ್ನ ಹೆಸರು ಸುಬ್ರಹ್ಮಣ್ಯ, ಸುಬ್ಬು. ಇವ್ರು ನನ್ನ ಸೀನಿಯರ್ ಪ್ರವಲ್ಲಿಕಾ. ನಿನ್ನೆ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋ ನೋಡ್ ಬಂದಿದೀವಿ ಅಂತ ಹೇಳ್ದ. ಆತ್ರೇಯ ಪ್ರವಲ್ಲಿಕನ ಕಡೆ ನೋಡ್ದ. ಅವಳು ಸುತ್ತಲೂ ನೋಡ್ತಾ ಇದ್ಲು. ನೋಡೋಕೆ ಇಷ್ಟು ಚೆನ್ನಾಗಿದ್ದಾರೆ ಇವ್ರು ಫಾರೆನ್ಸಿಕ್ ಫ್ಯಾಕಲ್ಟಿನ ಅಂತ ಶಾಕ್ ಅಲ್ಲಿ ಕೊಣಗ್ದ. ಅದನ್ನ ಸುಬ್ಬು ಕೇಳಿಸ್ಕೊಂಡು, ಬರೀ ನೋಡೋಕಷ್ಟೇ ಅಲ್ಲ, ಕರಿಯರ್ ವೈಸ್ ಕೂಡ ಬ್ರಿಲಿಯಂಟ್, ಜೊತೆಗ್ ಮನ್ಸಿಂದ ತುಂಬಾ ಒಳ್ಳೆಯವರು ಅಂತ ಹೇಳಿ ಸ್ಮೈಲ್ ಮಾಡ್ದ. ಅದನ್ನ ಕೇಳಿಸ್ಕೊಂಡ್ ಅವಳು, ಅವ್ರೇನಾದ್ರೂ ಅಷ್ಟೊಂದು ಡೀಟೇಲ್ಸ್ ಕೇಳಿದ್ರ ಅಂತ ಬೈತ ಸುಬ್ಬುನ ಗುರಾಯಿಸಿದ್ಲು. ಅವನ್ ಹೆದರ್ಕೊಂಡು ಸುಮ್ನಾದ. ಒಳಗ್ ಹೋಗ್ಬೋದಾ ಅಂತ ಪ್ರವಲ್ಲಿಕಾ ಸೀರಿಯಸ್ ಆಗಿ ಕೈ ಕಟ್ಕೊಂಡು ಆತ್ರೇಯನ ಕೇಳಲು. ಶ್ಯೂರ್, ಟಿಕೆಟ್ಗೆ 200 ರೂಪಾಯಿ, ಆದ್ರೆ ಇವತ್ತು 50% ಡಿಸ್ಕೌಂಟ್ ಇದೆ, ಸೊ ಒಂದು ಟಿಕೆಟ್ಗೆ 100 ರೂಪಾಯಿ ಅಂದ. ಅವನ್ ಬಾಯಿ ಮುಚ್ಚೋದ್ರೊಳಗೆ ಅವಳ ಪರ್ಸಿಂದ 200 ರೂಪಾಯಿ ತೆಗೆದು ಅವನ್ ಮುಂದೆ ಇಟ್ಟು, ಇವಳ ಮುಖದಲ್ಲಿ ಒಂದ್ ಸ್ಮೈಲ್ ಬರಲ್ವೇನೋ, ಬಂದಾಗಿಂದ ಮುಖ ಊದಿಸ್ಕೊಂಡಿದ್ದಾಳೆ ಅಂತ ಆತ್ರೇಯ ಮನಸ್ಸಲ್ಲೇ ಬೈಕೊಂಡು 2 ಟಿಕೆಟ್ ಕೊಟ್ಟ. ನೀವ್ ಒಳಗ್ ಹೋಗೋ ಮುಂಚೆ ನಾನು ನಮ್ ಸಂಯುಕ್ತ ಬಗ್ಗೆ ಹೇಳಬೇಕು. ಈಗ ನಾವು ನಿಂತಿರೋ ಜಾಗ 100 ವರ್ಷದ ಹಿಂದೆ ಸ್ಮಶಾನ ಆಗಿತ್ತು. ಇದರಲ್ಲಿ ತುಂಬಾ ಜನದ ಸಮಾಧಿ ಇದೆ. ಊರಾಚೆ ಒಂದು ಪಾಳ್ ಬಿದ್ದಿರೋ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ, ಅದ್ರ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿ ಸಂಯುಕ್ತ ಅನ್ನೋ ಸ್ಕೇರಿ ಹೌಸ್ ನ ಕಟ್ಟಿದ್ದಾರೆ. ನೀವ್ ಇದನ್ನ ಹಾರರ್ ಹೌಸ್ ಅಂತಲೂ ಹೇಳ್ಬಹುದು. ಆ ಹಾಸ್ಪಿಟಲ್ ಯಾಕೆ ಹಾಳ್ ಬಿದ್ದಿದೆ ಅಂತ ನೀವು ಕೇಳಿರ್ಬೇಕು. ಅಲ್ಲಿ ವಿಜ್ಞಾನದ ಕಣ್ಣಿಗೂ ಬೀಳದೆ ಇರೋ ಎಷ್ಟೋ ವಿಷಯಗಳು ನಡೆದಿದ್ದಾವೆ. ಆ ಹಾಸ್ಪಿಟಲ್ಗೆ ಬಂದ ಜನ ಪ್ರಾಣ ಉಳಿಸ್ಕೊಂಡಿದ್ದಕ್ಕಿಂತ ತಗೊಂಡಿರೋದೇ ಜಾಸ್ತಿ ಇತ್ತು, ಸೊ ಅದನ್ನ ಮುಚ್ಚಿದ್ರು. ಇಲ್ಲಿರೋ ಇಟ್ಟಿಗೆ, ಕಿಟಕಿ ಎಲ್ಲ ಅಲ್ಲಿಂದ ತಂದಿರೋದಕ್ಕೆ ಸಂಯುಕ್ತದ ಪ್ರತಿ ಇಟಿಗೆಯಲ್ಲೂ ರೋಗಿಗಳ ನರಳಾಟ ಇದೆ. ಇದ್ರಡಿ ಇರೋ ಸ್ಮಶಾನದ ಅತೃಪ್ತ ಆತ್ಮಗಳು ಇನ್ನೂ ಈ ಮನೇಲಿರೋದಕ್ಕೆ ಇದನ್ನ ಸ್ಕೇರಿ ಹೌಸ್ ಅಲ್ಲ, ಹಾಂಟೆಡ್ ಹೌಸ್ ಅಂತ ಕರೀತಾರೆ. ಹೇಗೂ ಬಂದಿದ್ದೀರಾ, ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಅಂತ ಹೇಳ್ತಾ ಪ್ರಬಲಿಕನ ಮುಖ ನೋಡ್ದ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರೆ ಸಾರಿ ಟು ಟೆಲ್ ಯು, ನನಗೊಂಚೂರು ಹೆದರಿಕೆ ಆಗಿಲ್ಲ ಅಂತ ಹೇಳ್ತಾ ಅವಳ ಮುಖ ತಿರುಗಿಸಿದ್ರು. ಆತ್ರೇಯ ನಗ್ತಾ ಮನೆ ಎಂಟ್ರೆನ್ಸ್ ಹತ್ರ ಹೋದ. ಸುಬ್ಬು ಹೆದರ್ಕೊಂಡು ಪ್ರಬಲಿಕನ ಹಿಂದೆ ನಿಂತಿದ್ದ. ಅವಳೊಂದ್ ಕೈ ಹಿಡಿದು ಹೇಳ್ಕೊಂಡು ಆತ್ರೇಯನ ಹಿಂದೆನೆ ಹೋದ್ಲು. ಆತ್ರೇಯ ಬಾಗಿಲ ಹತ್ರ ಹಾಕಿರೋ ಇನ್ಸ್ಟ್ರಕ್ಷನ್ಸ್ ತೋರಿಸ್ತಾ, ಸೊ ನಿಮ್ಗೆ ಹಾರ್ಟ್ ಡಿಸೀಸ್, ಲೋ BP ಅಥವಾ ಹೈ BP ಇಲ್ಲ ಬೇರೆ ಯಾವ್ದಾದ್ರು ಸೀರಿಯಸ್ ಕಾಯಿಲೆ ಇದ್ರೆ ಇದ್ರೊಳಗೆ ಬರಬೇಡಿ. ಹಾಗೆ 5ಕ್ಕಿಂತ ಕಮ್ಮಿ ವರ್ಷದ ಮಕ್ಕಳಿಗೆ ಅಲೋ ಇಲ್ಲ. 5 ರಿಂದ 16 ವರ್ಷದ ಮಕ್ಕಳು ಯಾರ್ದಾದ್ರೂ ಜೊತೆನೆ ಬರಬೇಕು ಅಂತ ಹೇಳ್ತಾ ಅವ್ರನ್ನ ಒಳಗ್ ಕರ್ಕೊಂಡು ಹೋದ. ಇಡೀ ಮನೆ ತುಂಬಾ ಕತ್ಲಿರುತ್ತೆ. ಕೆಳಗ್ ಕಾಣಿಸ್ತಿರೋ ಮಾರ್ಕ್ ನೋಡ್ಕೊಂಡು ನಡ್ಕೊಂಡು ಹೋಗಿ. ಅಲ್ಲಲ್ಲಿ ರೆಡ್ ಬಟನ್ ಇರುತ್ತೆ. ಒಂದ್ ವೇಳೆ ನಿಮ್ಗೆ ತುಂಬಾ ಹೆದರಿಕೆಯಾಗಿ ಹೊರಗೆ ಬರ್ಬೇಕನ್ಸಿದ್ರೆ ಇದ್ರ ಹತ್ರ ಬಂದು ನನ್ನನ್ನ ಕರೀರಿ, ನಾನ್ ಬಂದ್ ನಿಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಎನಿವೇ, ನೀವು ಫುಲ್ ಶೋ ಎಂಜಾಯ್ ಮಾಡ್ತೀರಾ ಅನ್ಕೊಳ್ತೀನಿ. ಹ್ಯಾವ್ ಅ ಗುಡ್ ಟೈಮ್ ಅಂತ ಹೇಳ್ತಾ ಆತ್ರೇಯ ಹೊರಗೆ ಹೋದ. ಸಡನ್ ಆಗಿ ಲೈಟ್ ಆಫ್ ಆಯ್ತು. ಇಡೀ ಮನೆ ತುಂಬಾ ಕತ್ಲು ತುಂಬಿಕೊಳ್ತು. ಪ್ರಬಲ್ಲಿಕಾ ತುಂಬಾ ಧೈರ್ಯವಾಗಿದ್ರು, ಅವಳ ಹಾರ್ಟ್ ಜೋರಾಗಿ ಪಡ್ಕೊಳ್ತಿತ್ತು. ಮೇಡಮ್, ನಿಜವಾಗ್ಲೂ ನಾವು ಒಳಗ್ ಹೋಗ್ಬೇಕಾ ಅಂತ ಸುಬ್ಬು ಹೆದರ್ಕೊಂಡು ಕೇಳ್ದ. ಅವನ ಕೈ ಕಾಲು ನಡಕ್ತಿತ್ತು. ಈ ದೆಬ್ಬ ಭೂತ ಎಲ್ಲ ಏನೂ ಇಲ್ಲ, ಈ ಓನರ್ ನಮ್ಮನ್ನ ಹೆದರ್ಸಕ್ ಏನೇನೋ ಕತೆ ಕಟ್ಟಿದಾನಷ್ಟೇ, ನಾನಿದ್ದೀನಿ ಬಾ ಅಂತ ಹೇಳ್ತಾ ಪ್ರಬಲ್ಲಿಕಾ ಮುಂದಿದ್ದ ಒಂದು ಕರ್ಟನ್ ಹತ್ರ ಕಾಲಿಟ್ಲು. ಸಡನ್ ಆಗಿ ಹಿಂದಿಂದ ಒಂದು ವಿಕಾರವಾದ ಕೈ ಬಂದು ಅವಳು ಸೊಂಟನ ಗಟ್ಟಿಯಾಗಿ ಹಿಡ್ಕೊಂತು. ಅದು ನೋಡಿ ಅವಳು ಬೆಚ್ಚಿ ಬಿದ್ಲು. ಸುಬ್ಬು ಜೋರಾಗಿ ಕಿರ್ಚಿದ. ಪ್ರಬಲ್ಲಿಕನ್ನ ಹಿಡ್ಕೊಂಡಿದ್ಯಾರು? ದೆವ್ವನ್ನ ನಂಬದೇ ಇರೋ ಪ್ರಬಲ್ಲಿಕನ್ಗೆ ಹೊಸ ತರಹದ ಎಕ್ಸ್ಪೀರಿಯನ್ಸ್ ಆಗುತ್ತಾ? ಡೇರ್ ಡೆವಿಲ್ ಇಂದ ಸಿಕ್ಕ ಹಾಡು ಇವ್ರ ಮೇಲೆ ಇಂಪ್ಯಾಕ್ಟ್ ಬೀರುತ್ತಾ? ನಿಜವಾಗ್ಲೂ ದೆವ್ವ ಬಂದ ಅವರಿಬ್ಬರನ್ನ ಹೆದರಿಸುತ್ತಾ?